ಭಾರತ ದಲಿತ ಹೋರಾಟ ಸಮಿತಿ ಇದರ ರಾಜ್ಯ ಘಟಕ, ಜಿಲ್ಲಾ ಘಟಕ ಹಾಗೂ ಉಣಕಲ್ ಗ್ರಾಮೀಣ ಭಾಗದ ಪದಾಧಿಕಾರಿಗಳು ಈ ಮೂಲಕ ಧಾರವಾಡ ಮಹಾನಗರದ ಹೃದಯ ಭಾಗದಲ್ಲಿರುವ ಉಣಕಲ್ ಕೆರೆ ಸುಮಾರು 200 ಎಕರೆ ಪ್ರದೇಶದಲ್ಲಿ ಹರಡಿದ್ದು, ಇದು 100 ವರ್ಷಗಳಷ್ಟು ಹಳೆಯದಾಗಿದ್ದು, ಒಂದು ವಿಶೇಷತೆ ಆದರೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಕರ್ಮಭೂಮಿ ಕೂಡ ಆಗಿದೆ. ಕಾರಣ ಈ ಕೆರೆಯು ಐತಿಹಾಸಿಕ ಮತ್ತು ಧಾರ್ಮಿಕವಾಗಿ ತನ್ನದೇ ಆದ ಮಹತ್ವವನ್ನು ಹೊಂದಿದ್ದು, ಇಂದು ಈ ಕೆರೆಯ ಸುತ್ತಮುತ್ತಲಿನ ಜನರಿಗೆ ಅಚ್ಚುಮೆಚ್ಚಿನ ಪ್ರವಾಸಿ ತಾಣವಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತಿದೆ. ಇವತ್ತಿನ ದಿವಸ ವಿಪರ್ಯಾಸ ಅಂದರೆ ಇಂತಹ ಪ್ರಸಿದ್ಧವಾದ ಕೆರೆಯ ನೀರಿನಲ್ಲಿ ಚರಂಡಿ ಹಾಗೂ ಕಲುಷಿತ ನೀರು ಸೇರ್ಪಡೆಗೊಂಡು ನೀರು ವಿಷಕಾರಿಯಾಗಿದ್ದು, ಇದರಲ್ಲಿಯ ಜಲಚರಗಳು ಅಂದರೆ ಮೀನುಗಳು ಮಾರಣ ಹೋಮ ನೋಡಿದರೆ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಅಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಇನ್ನಿತರ ಸಂಬಂಧಪಟ್ಟ ಇಲಾಖೆಯವರು ಕಣ್ಣು ಮುಚ್ಚಿಕೊಂಡ ಹಾಗೆ ಕಾಣುತ್ತದೆ. ಈ ಕೆರೆಯ ನೀರು ಕಲುಷಿತವಾಗಿದ್ದರಿಂದ ದುರ್ವಾಸನೆ ಪ್ರಾರಂಭವಾಗಿದ್ದು, ಅನೇಕ ರೀತಿಯ ರೋಗ ರುಜಿನಗಳಿಗೆ ದಾರಿಯಾಗುವ ಉಣಕಲ್ ಭಾಗದ ಸುತ್ತಮುತ್ತಲಿನ ಜನರು ಜೀವನ ನಡೆಸುವ ಪರಿಸ್ಥಿತಿ ಬಂದೊದಗಿದೆ. ಈ ಕೆರೆಯಲ್ಲಿ ಮೀನುಗಳು ಸಾವನ್ನಪ್ಪಿ ತೇಲಾಡುವ ದೃಶ್ಯ ನೋಡಿದರೆ ಈ ಕೆರೆಯ ನೀರು ವಿರೂಪವಾಗಿದೆ ಎಂದು ಎದ್ದು ಕಾಣುತ್ತಿರುವುದು ಒಂದು ಕಡೆ ಆದರೆ, ಮತ್ತೊಂದೆಡೆ ಅದೇ ಸತ್ತ ಮೀನುಗಳನ್ನು ತಮ್ಮ ಲಾಭಕ್ಕಾಗಿ ಮೀನುಗಾರರು ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಸಾರ್ವಜನಿಕರ ಹಾಗೂ ವಾಯುಯಾನಗಳ ದೂರು ಇನ್ನೊಂದು ಆತಂಕವನ್ನುಂಟು ಮಾಡಿದೆ. ಕೆರೆ ನಿರ್ವಹಣೆಯ ಕಾರ್ಯವನ್ನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಅಧಿಕಾರಿಗಳಿಗೆ ನೀಡಿದ್ದು, ಈ ಅಧಿಕಾರಿಗಳು ಕೇವಲ ಕೆರೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಮಾತ್ರ ಸ್ಮಾರ್ಟ್ ಆಗಿ ಮಾಡಲು ಹೊರಟಿದ್ದು, ಕೆರೆಯ ನೀರು ಅದರಲ್ಲಿ ಜಲ ಜೀವ ರಾಶಿಗಳನ್ನು ಉಳಿಸುವ ಬಗ್ಗೆ ಯಾವುದೇ ತರಹದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದಿರುವುದು ಈ ಕೆರೆಯಲ್ಲಿಯ ಮೀನುಗಳ ಮಾರಣ ಹೋಮ ನೋಡಿ ಹಾಗೂ ಕಲುಷಿತ ನೀರನ್ನು ನೋಡಿ ಗೊತ್ತಾಗುತ್ತದೆ. ಈ ಕೆರೆ ಎಲ್ಲಾ ರೀತಿಯ ನಿರ್ವಹಣೆ ಕುರಿತು ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಮಂಡಳಿಯಾಗಲಿ, ಮಹಾನಗರ ಪಾಲಿಕೆ ಆಯುಕ್ತರಾಗಲಿ, ಅಧಿಕಾರಿಗಳಾಗಲಿ, ಮಾನ್ಯ ತಹಸೀಲ್ದಾರರಾಗಲಿ ಹಾಗೂ ಸಂಬಂಧಪಟ್ಟ ಯಾವುದೇ ಇಲಾಖೆ ಅಧಿಕಾರಿ ವರ್ಗ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೇ ಇರುವುದು ಹಾಗೂ ಕೆರೆಯ ಅದರಲ್ಲಿ ಮೀನುಗಳ ಮಾರಣವನ್ನು ನೋಡಿಯೂ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದಿರುವುದು ಉಣಕಲ್ ಭಾಗದ ಜನರಲ್ಲಿ ಹಾಗೂ ಇಲ್ಲಿಗೆ ಬರುವ ವಾಯುವಿಹಾರಿಗಳಲ್ಲಿ ಮತ್ತು ಪ್ರವಾಸಿಗರಲ್ಲಿ ಆತಂಕವನ್ನು. ಕಾರಣ ನಾವು ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯ ರಾಜ್ಯ ಘಟಕ, ಜಿಲ್ಲಾ ಘಟಕ ಹಾಗೂ ಉಣಕಲ್ ಗ್ರಾಮೀಣ ಭಾಗದ ಪದಾಧಿಕಾರಿಗಳ ಪರವಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ತಕ್ಷಣ ಮೀನುಗಾರರು ಸತ್ತ ಮೀನುಗಳನ್ನು ಮಾರಾಟ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು ಮತ್ತು ಉಣಕಲ್ ಕೆರೆಯಲ್ಲಿ ಈಗಿನ ಕಲುಷಿತವಾದ ನೀರನ್ನು ಸಂಪೂರ್ಣವಾಗಿ ತೆಗೆದು ಗೋಡೆತ್ತುವ ಕಾರ್ಯವನ್ನು ಮಾಡಿ ಈ ಕೆರೆಯಲ್ಲಿ ಸ್ವಚ್ಛವಾದ ನೀರನ್ನು ಬಿಡುವ ಕೆಲಸವನ್ನು ಹಾಗೂ ಅದರಲ್ಲಿ ಬಿಡುವ ನೀರು ಕಲುಷಿತವಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಉಣಕಲ್ ಗ್ರಾಮದ ಸುತ್ತಮುತ್ತಲಿನ ಜನರಿಗೆ ಹಾಗೂ ಇಲ್ಲಿಗೆ ಬರುವ ವಾಯುವಿಹಾರಿಗಳಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಸ್ವಚ್ಛ ಹಾಗೂ ಮಲಿನರಹಿತ ವಾತಾವರಣ ಮಾಡಿಕೊಡಬೇಕೆಂದು ಮತ್ತು ಈ ಕೆರೆಯ ಇತಿಹಾಸವನ್ನು ಕಾಪಾಡುವ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಕೆಲಸ ಮಾಡಬೇಕೆಂದು ಕೋರಿಕೆ. ಎಲ್ಲ ಕೆಲಸಗಳನ್ನು ಮಾಡುವವರೆಗೆ ಮೀನುಗಾರಿಕೆಗಾಗಿ ಯಾವುದೇ ತರಹದ ಟೆಂಡರ್ ವಗೈರೆಗಳನ್ನು ಕರೆಯಬಾರದೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ದಿನಾಂಕ, ಸ್ಥಳ, ಪ್ರತಿಗಳು ಮಾನ್ಯ ಆಯುಕ್ತರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಮಾನ್ಯ ಜಿಲ್ಲಾ ನಿಯಂತ್ರಣ ಮಂಡಳಿ ಅಧಿಕಾರಿಗಳು, ಮಾನ್ಯ ಆಯುಕ್ತರು, ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ. ಸರ್ ನಾವು ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ವತಿಯಿಂದ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹೃದಯ ಭಾಗದಲ್ಲಿ ಏನು ಉಣಕಲ್ ಕೆರೆ ಐತೆ ಅದರ ಸ್ವಚ್ಛತೆ ಮತ್ತು ಜಲಸಂಕುಲಗಳ ಮಾರಣ ಅಂದರೆ ಮೀನುಗಳ ಸಹಾಯಕರ್ತರು ನಿಮ್ಮ ಈ ಪರಿಸರ ನಿಯಂತ್ರಣ ಮಂಡಳಿ ಏನೈತಲ್ಲ ಕಣ್ಮುಚ್ಚಿ ಕುಂತೈತಿ. ನಾವು ಬಂದು ನಿಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾರೋ, ಫೋನ್ ರಿಸೀವ್ ಮಾಡೋಂಗಿಲ್ಲ. ಬೇರೆದವ್ರು ಕಾಲ್ ಮಾಡಿದಾಗ ಬಿಸಿ ಬರಾಗತ್ತದೆ. ಅಂದರೆ ಏನು ಅರ್ಥ ಇದು? ಒಬ್ಬ ಯಾರು ಪಬ್ಲಿಕ್ ಸರ್ವೆಂಟ್ ಆಗಿ ಅವರು ಏನು ಸ್ಪಂದನೆ ಮಾಡಬೇಕು ಅದು ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಅಧಿಕಾರಿ ಕೇಳಿದ್ರೆ ಅವರು ಕೂಡ ಆರೈಕೆ ಉತ್ತರ ಕೊಡಾಕತ್ತಾರ. ನಮಗೆ ಏನಂತೇಳಿ ಆರೈಕೆ ಉತ್ತರ ಏನು ಕೊಡಾಕತ್ತಾರ? ಸಂಬಂಧಪಟ್ಟಿದ್ದೆಲ್ಲ ಅವರ ಮೇನ್ ಹೆಡ್ ಅವರ ಉತ್ತರ ಕೊಡ್ತಾರೆ ನಿಮ್ಗಂತ. ನಾವು ಕೇಳಕತ್ತಿದ್ದೇನು, ಉಣಕಲ್ ಕೆರೆ ಒಳಗೆ ಮೀನ ಸಾಯಕತ್ತವು, ಬಬ್ಬು ವಾಸನೆ ಹೊಡಾಕತ್ತೈತಿ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀವು ಮಾಡೋರು ಹೋಗಲ್ರಿ? ಯಾರು ಮಾಡೋರು? ನೀವು ಮಾಡೋರು ಹೋಗಲ್ಲ. ಏನು ನಿಯಂತ್ರಣ ಮಾಡಾಕತ್ತೀರಿ? ಬಬ್ಬು ವಾಸನೆ ಹೊಡಾಕತ್ತಲ್ಲ, ಕೆರೆ ಹತ್ರ ಹಾದು ಹೋಗೋಕ್ಕಾಗೋಲ್ತೀಗ. ಮೀನ ಸತ್ತು ರೋಡ್ನಾಗ ಬಿಡಾಕತ್ತಾವ.
ನ್ಯೂಸ್ ಒಳಗೆ ಬಂದರೂ ಕೂಡ ನೀವು ಎಷ್ಟು ಬೇಜವಾಬ್ದಾರಿ ತೋರ್ಸಾಕತ್ತೀರಿ ಅಂತಂದ್ರೆ ಆ ನ್ಯೂಸ್ ಒಳಗೆ ಬಂದಂಥದ್ದು ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಅಧಿಕಾರಿಗಳು ಹೇಳ್ತಾರೆ ಯಾವಾಗ ಬಂದೈತ್ರಿ ಏನು ಬಂದೈತ್ರಿ ಅಂತೇಳಿ. ಮತ್ತು ಏನು ಮಾಡಕತ್ತೀರಿ ನೀವು ಇಲ್ಲಿ ಕೂತ್ಕೊಂಡು? ಪರಿಸರನ ಏನು ಸಂರಕ್ಷಣೆ ಮಾಡ್ತೀರಿ ನೀವು ಈ ರೀತಿ ಆದರೆ? ನಿಮ್ಮ ಅಧಿಕಾರಿಗಳು ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಕತ್ತೈತಿ. ಅದಕ್ಕೆ ನಾವು ನಿಮಗೆ ಈ ಲೆಟರ್ ಕೊಡೋದ್ರ ಮುಖಾಂತರ ಇದು ಕೇವಲ ಲೆಟರ್ ಅಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಉಣಕಲ್ ಗ್ರಾಮದ ಸಮಸ್ತ ಜನರು ಅದೇವಿ ಮತ್ತು ಜೈ ಭೀಮ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯ ಮಟ್ಟದವರು ಅದೇವಿ, ಜಿಲ್ಲಾ ಮಟ್ಟದವರು ಅದೇವಿ ಮತ್ತು ಉಣಕಲ್ ಗ್ರಾಮದ ಪದಾಧಿಕಾರಿಗಳು ಕೂಡ ಅದೇವಿ. ನಮ್ಮ ಉಣಕಲ್ ಗ್ರಾಮ ಸುಮಾರು 200 ಎಕರೆ ಜಮೀನು ಐತದ. 100 ವರ್ಷ ಅದರ ಇತಿಹಾಸ ಐತಿ. ನಮ್ಮ ಸಿದ್ದಪ್ಪಜ್ಜನವರ ಕರ್ಮಭೂಮಿ ಐತದ. ಆ ಧಾರ್ಮಿಕವಾಗಿ ಕೂಡ ಹಾಗೂ ಐತಿಹಾಸಿಕವಾಗಿ ಒಂದು ಪ್ರಸಿದ್ಧತೆಯನ್ನು ಪಡೆದೈತಿ. ಇವತ್ತು ಒಂದು ಒಳ್ಳೆ ಪ್ರವಾಸಿ ತಾಣ ಆಗತೈತಿ. ಸ್ಮಾರ್ಟ್ ಸಿಟಿ ಅಂಡರ್ ಒಳಗೆ ತಗೊಂಡ್ರ ಅದನ್ನ ಸುತ್ತಮುತ್ತಲ ಪ್ರದೇಶ ಮಾತ್ರ ಸ್ಮಾರ್ಟ್ ಮಾಡಕತ್ತಾರ. ಆ ನೀರು ಗೊಬ್ಬ ಇರೋದ? ಯಾರು ಅದಕ್ಕೆ ಜವಾಬ್ದಾರರು? ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಕ್ರಮ ತಗೊಂಡು ಆ ಮೀನುಗಳ ಸಾಯುವುದನ್ನ ಆದಷ್ಟು ಬೇಗ ನೀವು ಕ್ರಮ ಕೈಗೊಂಡು ಆ ಮೀನುಗಳ ಸಾವಿದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆ ನೀರು ಸ್ವಚ್ಛತೆ ಮಾಡೋದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು, ನಿಮ್ಮ ಡಿಪಾರ್ಟ್ಮೆಂಟ್ ಹತ್ರ ಏನು ಸ್ಟೆಪ್ಸ್ ಎದಬೇಕು ತಗೊಂಡ್ರಿ ಸರಿ. ಇಲ್ಲಪ್ಪ ಅಂತ ಮುಂದಿನ ದಿನಗಳೊಳಗೆ ಇವತ್ತಿನ ಥರ ಬೇಜವಾಬ್ದಾರಿತನ ತೋರಿಸಿದ್ದನ್ನು ನಾವು ಮುಂದಿನದೊಳಗೆ ಇದನ್ನು ಬಿಡೋಂಗಿಲ್ಲ. ಈಗಲೂ ಕೂಡ ನಾವು ಈ ಬೇಜವಾಬ್ದಾರಿತನ ಬಗ್ಗೆ ಹಗುರವಾಗಿ ತಗೊಂಡಿಲ್ಲ. ನಾವು ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಬೇಕು ಮಾತಾಡೇವಿ. ನಿಮ್ಮ ಸಾಹೇಬರು ನಮಗೇನು ಯಾವ ರೀತಿ ಬೇಜವಾಬ್ದಾರಿತನ ತೋರಿಸಿರಲ್ಲ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಖುದ್ದಾಗಿ ಉತ್ತರ ಸಿಗ್ತೈತಿ. ಆದರೆ ನಾವು ಈಗ ಮನವಿ ಪತ್ರ ಏನು ಕೊಡಾಕತ್ತೇವೆ ಅಂತಂದ್ರೆ ಇಲ್ಲೇನು ದುರ್ವಾಸನೆ ಹೇಳಾಕತ್ತೈತಿ, ನೀರು ಕಲುಷಿತಗೊಳ್ಳಾಕತ್ತೈತಿ, ಅದರೊಳಗೆ ಚರಂಡಿ ನೀರು ಆಮೇಲೆ ಕೆಟ್ಟ ನೀರು ಕೂಡಿ ಪೂರಾ ಹೊಲಸದ್ದೈತಿ. ನೀವು ಇಲ್ಲಿ ಆಫೀಸ್ ಒಳಗೆ ಕುಂತು ಏನು ಮಾಡ್ತೀರಿ? ಇಲ್ಲಿ ನಿಮ್ಮ ಕೆಲಸನ ಅದು ಸ್ವಚ್ಛತೆ ಮೇಂಟೈನ್ ಮಾಡೋದು ಹೌದಲ್ಲ? ನೈರ್ಮಲ್ಯವನ್ನು ಪರಿಸರವನ್ನು ನೈರ್ಮಲ್ಯವಾಗದಂಗೆ ನೋಡ್ಕೊತ ಹೋಗೋದು. ಏನಾಗತ್ತ ಪರಿಸರ ಇಡೀ ಎಲ್ಲರೂ ಮೀಡಿಯಾದಾಗ ಬಂದರೂ ಕೂಡ ನೀವು ಕಣ್ಣು ಮುಚ್ಕೊಂತೀರಿ. ಏನು ಮಾಡಾಕತ್ತೀರಿ ಇಲ್ಲಿ ನೀವು ಕುಂತ? ಸೊ ಅದಕ್ಕೋಸ್ಕರ ನಾವು ನಮ್ಮೆಲ್ಲ ಸಂಘದ ಪರವಾಗಿ ಇಡೀ ರಾಜ್ಯದ ನಮ್ಮ ಸಂಘಟನೆಯ ಪರವಾಗಿ ಹಾಗೂ ಉಣಕಲ್ ಗ್ರಾಮದ ಪ್ರತಿಯೊಬ್ಬ ಪ್ರಜೆಯ ಪರವಾಗಿ ಪ್ರತಿಯೊಬ್ಬ ಜನರ ಪರವಾಗಿ ಹೇಳಾಕತ್ತೆ ನಾನು. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಳ್ರಿ ದಯವಿಟ್ಟು. ನಾವು ವಿನಂತಿನೂ ಮಾಡ್ಕೊತೇವೆ ಮತ್ತು ಎಚ್ಚರಿಕೆನೂ ಕೊಡ್ತೇವೆ. ನೀವು ಕ್ರಮ ಕೈಗೊಳ್ಳದೆ ಹೋದ್ರೆ ಮುಂದಿನ ದಿನದೊಳಗೆ ನಮ್ಮ ಉಣಕಲ್ ಗ್ರಾಮದ ಜನ ರೊಚ್ಚಿಗೆದ್ರಂದ್ರೆ ಕೆರೆ ಉಳಿಸಾಕ ನಾವು ಯಾವುದೇ ಸ್ಟೆಪ್ಸನ್ನು ತಗೊಳ್ಳೋಕ್ಕೂ ಹಿಂದೇಟು ಹಾಕೋದಿಲ್ಲ ಅನ್ನೋದನ್ನ ಹೇಳೋದ್ರ ಮೂಲಕ ನಾವು ನಿಮಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಆ ಸಪ್ತ ಮೀನಾದ ಒಳ್ಳೆ ಮೀನುಗಾರರು ತಮ್ಮ ಲಾಭದ ಸಂಬಂಧ ಮಾರಾಟ ಮಾಡಕ್ಕೆ ಅದರಿಂದ ಜನರ ಆರೋಗ್ಯಕ್ಕೂ ತೊಂದರೆ ಆಗ್ತದೆ. ಆಮೇಲೆ ಆ ನೀರು ಎಷ್ಟು ಕಲುಷಿತ ಆಗೈತೆ ಅಂತಂದ್ರೆ ಅದರೊಳಗೆ ಚರಂಡಿ ನೀರು ಕಲುಷಿತ ನೀರು ಮಿಕ್ಸ್ ಆಗಿ ಹೊಲಸುತ್ತೆ ಸರ್. ಯಾಕಂದ್ರೆ ಉಣಕಲ್ ಕೆರೆ ಸುಮಾರು 200 ಎಕರೆ ವಿಸ್ತೀರ್ಣ. ಅದನ್ನು ಹುಬ್ಬಳ್ಳಿ ಧಾರವಾಡದಿಂದ ಒಂದು ಕಿರೀಟ ಇದ್ದಂಗೆ ಇರ್ತದೆ. ಆ ಕಿರೀಟ ಮತ್ತು ಆಮೇಲೆ ಸಿದ್ದಪ್ಪನವರ ಇರ್ತದೆ. ಸುಮಾರು 100 ವರ್ಷ ಇತಿಹಾಸ ಇರ್ತಾರೆ ಆ ಕೆರೆಗೆ. ಆ ಕೆರೆ ನಾವು ಇವತ್ತು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ತಾವು ಇದರ ಬಗ್ಗೆ ಕ್ರಮ ಕೈಗೊಂಡ ಆ ನೀರನ್ನು ಸ್ವಚ್ಛವಾಗಿ ಮೇಂಟೈನ್ ಮಾಡಬೇಕು ಸರ್. ಆಮೇಲೆ ಆ ಕೆರೆಯನ್ನು ಹೂಳೆತ್ತುವ ಕೆಲಸ ಮಾಡ್ಬೇಕು ಸರ್. ಯಾಕಂದ್ರೆ ಭಾಳ ವರ್ಷ ಆಗ್ತದೆ ಸರ್ ಆ ಕೆರೆ ಇನ್ನೂ ಹೂಳೆತ್ತೋದು ಮಾಡಿಲ್ಲ. ಆಮೇಲೆ ಆ ನೀರು ಪೂರ ಹಚ್ಚ ಹಸಿರಾಗಿ ದುರ್ವಾಸನೆ ಬರಾಕತ್ತಿ, ಜನರು ಅಡ್ಡಾಡೋದು ತೊಂದರೆ ಆಗ್ತದೆ. ಆಮೇಲೆ ಉಣಕಲ್ ಜನರಿಗಂತೂ ತುಂಬ ತೊಂದರೆ ಆಗುತ್ತೆ ಸರ್. ಅದಕ್ಕೋಸ್ಕರ ನಾವು ಉಣಕಲ್ ಜನರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಮತ್ತು ಇಡೀ ಹುಬ್ಬಳ್ಳಿ ಧಾರವಾಡ ಜನರ ಪರವಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಸರ್, ಈ ಉಣಕಲ್ ಕೆರೆಯನ್ನು ಏನೈತಲ್ಲ ಆದಷ್ಟು ಬೇಗ ಆ ನೀರನ್ನು ಸ್ವಚ್ಛಗೊಳಿಸೋ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಜಲಜೀವ ರಾಶಿಗಳ ಮಾರಣ ಹೋಮ ಏನು ನಡೆಯತ್ತೆ ಸರ್, ಅದು ಮೀಡಿಯಾದಾಗ ಬಂದರೂ ಕೂಡ ವಿಪರ್ಯಾಸ ಅಂದ್ರೆ ಏನು ಸರ್, ಇವತ್ತಿನವರೆಗೂ ಯಾರೂ ಕ್ರಮ ಕೈಗೊಳ್ಳಲ್ಲ. ಅದು ಡಿ ಸಿ ಮೇಡಮ್ ಅವ್ರು ಆಯ್ತು, ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಹೋದ್ರೆ ನಮ್ಗೇನು ಗೊತ್ತಾಯಿಲ್ಲ ಅಂತ ಹೇಳತ್ತಾರೆ ಸರ್. ಅದಕ್ಕೋಸ್ಕರ ಸರ್ ದಯವಿಟ್ಟು ನಮ್ಮಲ್ಲಿ ನಾವು ಏನು ವಿನಂತಿ ಮಾಡ್ಬೋದು ಅಂದ್ರೆ ಸರ್, ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಮುಂದಿನ ದಿನಗಳೊಳಗೆ ಇದ್ರ ಬಗ್ಗೆ ಆದಷ್ಟು ಬೇಗ ಆ ಪ್ರಾಣಿಗಳ ಸಾಯುವುದನ್ನು ತಪ್ಪಿಸ್ರಿ. ಆಮೇಲೆ ಜನರಿಗೆ ಮುಂದಿನ ಯಾವುದೇ ಕೆಟ್ಟ ರೋಗ ರುಜಿನಗಳು ಬರ್ದಂಗೆ ಕಾಪಾಡೋಂಗೆ ಆ ನೀರಿನ ಸ್ವಚ್ಛತೆಯನ್ನು ಕಾಪಾಡೋದು ಕ್ರಮ ಕೈಗೊಂಡ್ರೆ ಅಂತ ವಿನಂತಿ ಮಾಡ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.